ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಸುಧಾ ಚಲನ್. ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಎದ್ದೇಳೋಷ್ಟೊತ್ತಿಗೆ ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಈ ಚಳಿಗೆ ಎದ್ದೇಳೋಕ್ಕೆ ಆಗಲ್ಲ, ಆದರೂ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂತ ಬೇಗನೆ ಎದ್ದಿದ್ವಿ. ಆದರೆ ಸ್ವಲ್ಪ ಟೈಮೇ ಆಗಿಬಿಟ್ಟಿತ್ತು, 7:15 ಆಗಿಬಿಟ್ಟಿತ್ತು. ಸರಿ ಜಲ್ದಿ ಮಾಡೋಣ ಅಂತ ಜಲ್ದಿ ಮಾಡ್ತಾಯಿದ್ದೀನಿ ಬೇಗ. ಇವತ್ತು ನಾಷ್ಟಕ್ಕೆ ನಾಷ್ಟದಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಡ್ಲಿ ಮಾಡಿ, ವಡೆ ಮಾಡಿ, ಸಾಂಬಾರು ಮಾಡಿದ್ದೆ. ವಡೆಗೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ, ಕರಿಬೇವು, ಮೆಣಸು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಸ್ವಲ್ಪ ಸಣ್ಣಗೆ ಹಚ್ಕೊಂಡು ಹಾಕ್ತೀನಿ. ಈರುಳ್ಳಿ ಹಾಕಲ್ಲ, ಈರುಳ್ಳಿನೂ ಹಾಕ್ತಾರೆ ಆದರೆ ನಾನು ಹಾಕಲ್ಲ. ಈರುಳ್ಳಿ ಹಾಕಿದ್ರೆ ಒಂಥರ ಮೆತ್ತಗಾಗ್ಬಿಡುತ್ತೆ ವಡೆ, ಕ್ರಿಸ್ಪಿಯಾಗಿ ಬರಲ್ಲ ಅಂತ ನಾನು ಈರುಳ್ಳಿ ಹಾಕಲ್ಲ. ಆ ಈರುಳ್ಳಿ ಹಾಕ್ದಿರ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ತುಂಬಾ ಚೆನ್ನಾಗಿತ್ತು ವಡೆ ಮಾತ್ರ. ಉದ್ದಿನ ವಡೆಗೆ ಈರುಳ್ಳಿ ಹಾಕಿರಲಿಲ್ಲ, ಹಂಗೆ ಮಾಡಿದ್ದೆ. ವಡೆಗೆ ಹಾಕ್ಬಿಟ್ಟು ಆಮೇಲೆ ಸಾಂಬಾರಿಗೆ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿ ಬೇಳೆ ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಮಸ್ತಿ ಒಗ್ಗರಣೆ ಕೊಡೋದಷ್ಟೇ. ಎಲ್ಲ ಒಂದೊಂದು ಕಡೆ ಇಟ್ಕೊಂಡಿದ್ದೆ ಬೇಗ ಆಗಲಿ ಅಂದ್ಬಿಟ್ಟು ಅಂತ. ಎಷ್ಟು ಬೇಗ ಮಾಡಿದ್ರೂ ಟೈಮಾಗಿ ಹೋಗ್ಬಿಡುತ್ತೆ. ಟೈಮ್ ಆಯಿತು ಅಂತ ನಾಷ್ಟ ಮಾಡ್ದಿರ ಹಂಗೆ ಹೋದ್ಲು ಪಾಪ ಕಿರಣ. ಎಷ್ಟು ಬೇಗ ಮಾಡ್ತೀವಿ ಅಂದರೂ ಆಗೋದೇ ಇಲ್ಲ ಬೆಳಗ್ಗೆ. ಅಂದರೆ ಬೇಗ ಇದ್ದರೆ ಆಗುತ್ತೆ, ಒಂದೊಂದು ದಿವಸ ಈಗ ಆಗ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದು ವಡೆ ಬೇಯೋಷ್ಟೊತ್ತಿಗೆ ನಾನು ಬೇಳೆ ಎಲ್ಲ ಮಸ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕಿ ಅದನ್ನು ಸಾಂಬಾರು ರೆಡಿ ಮಾಡಿಕೊಂಡೆ. ಸಾಂಬಾರು ಆಯಿತು. ಸಾಂಬಾರು ಮಾಡಿಬಿಟ್ಮೇಲೆ ಅವ್ರಿಗೆ ಬಾಕ್ಸ್ಗೆಲ್ಲ ಕಟ್ಟಿ ಆಮೇಲೆ ನಮ್ಮ ಮನೆಯವ್ರಿಗೂ ಸ್ವಲ್ಪ ಕೊಟ್ಬಿಟ್ಟು ಅವರು ನಾಷ್ಟ ಮಾಡಿಕೊಂಡ್ರು. ಕಿರಣ ಏನು ನಾಷ್ಟ ಮಾಡಿಲ್ಲ ಪಾಪ, ಅವಳಿಗೆ ಟೈಮ್ ಆಗಿಬಿಡ್ತು ಅಂತ ಅವಳು ಹಂಗೆ ಹೋದ್ಲು. ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸ್ಬಿಟ್ಟೆ. ಅಂದರೆ ನಮ್ಮ ಮನೆಯವರು ಒಂದು ಸ್ವಲ್ಪ ನಾಷ್ಟ ಮಾಡಿಕೊಂಡ್ರು. ಆಮೇಲೆ ನಾಷ್ಟ ಎಲ್ಲ ಮಾಡಿದಾದಮೇಲೆ ನೋಡಿದ್ರೆ ನೀರೇ ಬರ್ತಾಯಿಲ್ಲ. ಮೋಟ್ರೇನು ಹಾಕಿಲ್ವೇನೋ ಓನರ್ ಅವರು, ಅದಕ್ಕೆ ನೀರು ಬರ್ತಾ ಇರಲಿಲ್ಲ. ತುಂಬಾ ಬೇಜಾರಾಗ್ಬಿಡ್ತು. ಯಪ್ಪ ಎಷ್ಟು ಕೆಲಸ ಇದೆ, ನೋಡಿದ್ರೆ ನೀರು ಬರ್ತಾ ಇಲ್ವಲ್ಲ ಅಂತ. ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ದಿವಸ ಆ ಥರನೇ ಆಗುತ್ತೆ. ಆಮೇಲೆ ಏನಪ್ಪ ಮಾಡೋದು, ಇಷ್ಟು ಕೆಲಸ ಇದೆ ಅಂತ ಅಂದ್ಕೊಂಡ್ರೆ ಇದು ಸಿಲಿಂಡ್ರ್ ಹೊಸದೇ ಹಾಕಿದ್ದೀವಿ, ಆದರೆ ಯಾಕೋ ಕೆಂಪು ಗುರಿತಾ ಇತ್ತು. ಈ ಕಡೆದು ಗ್ಯಾಸು ಕೆಂಪು ಗುರಿತಾ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ. ಕೆಂಪು ಗುರಿತಾ ಇದೆ, ಈ ಕಡೆದು ಉರಿತಾ ಇದೆ. ಆ ಕಡೆ ಚೆನ್ನಾಗಿ ಉರಿತಾ ಇತ್ತು, ಈ ಕಡೆದು ಆ ಥರನೇ ಉರಿತಾ ಇತ್ತು. ಏನಕ್ಕೆ ಈ ಥರ ಉರಿತಾ ಇದೆ ಅಂದ್ಕೊಂಡು ತಿರ್ಗಾ ಹಾಗೆ ಮಾಡಿದಾಯಿತು. ನೋಡಿ ಕೆಂಪು ಉರಿತಾ ಇದೆ, ಅದು ಏನಕ್ಕಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ನಮ್ಮ ನಾಷ್ಟ ಅವ್ರು ಮಾಡಿಕೊಂಡ್ರು, ಹಂಗೆ ಅವರು ಹೋದ್ರು ಕರ್ಕೊಂಡು ಕಿರಣನ ಸ್ಕೂಲ್ಗೆ. ನೋಡಿ ಎಷ್ಟೊಂದು ಪಾತ್ರೆ ಇದೆ, ಅಡುಗೆ ಮನೆಯೆಲ್ಲ ಈ ಥರ ಇದೆ. ಬಟ್ಟೆ ಹಾಕಿದ್ದೀನಿ, ಎಷ್ಟು ಕೆಲಸ ಇದೆ. ನೋಡಿದ್ರೆ ನೀರೇ ಬರ್ತಾಯಿಲ್ಲ. ಸರಿ ಸುಮ್ಮನೆ ಅಂತೂ ಕೂತ್ಕೊಳ್ಳೋಕ್ಕಾಗಲ್ಲ, ಆಮೇಲೆ ಮೋಟ್ರ್ ಹಾಕ್ತಾರೆ ಅಂದ್ಬಿಟ್ಟು ನಾನು ಸ್ವಲ್ಪ ಎಷ್ಟೊಂದು ದಿನದಿಂದ ಅನ್ಕೊತಾ ಇದ್ದೆ, ಇದು ಬಟ್ಟೆ ಎಲ್ಲ ಸ್ವಲ್ಪ ಆಗದಿರೋ ಬಟ್ಟೆ ಎಲ್ಲ ಎತ್ತಾಕ್ಬಿಡೋಣ. ಚಿಕ್ಕದಾಗ್ಬಿಟ್ಟಿದೆ ತುಂಬ ಬಟ್ಟೆ ಎಲ್ಲ. ಆಗೋ ಬಟ್ಟೆ ಜೊತೆಲಿಟ್ಟರೆ ಎಲ್ಲ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ಅದನ್ನೆಲ್ಲ ಡಿವೈಡ್ ಮಾಡೋಣ ಅಂತ. ಸರಿ ಇವತ್ತು ಮಾಡ್ಕೊಳ್ಳೋಣ, ಇನ್ನು ನೀರು ಬರೋಷ್ಟೊತ್ತಿಗೆ ಈ ಕೆಲಸ ಆದರೂ ಆಗ್ಬಿಡುತ್ತೆ ಅಂತ. ಸುಮ್ಮನೆ ಅಂತೂ ಕೂತ್ಕೊಳ್ಳೋಕ್ಕಾಗಲ್ಲ, ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇರಬೇಕು. ಎಷ್ಟೊತ್ತಂತ ಕೂತ್ಕೊಳ್ಳೋದು ಅಂದ್ಬಿಟ್ಟು ಇದು ಕೆಲಸ ಕ್ಲೀನ್ ಮಾಡ್ಕೊಳ್ಳೋಣ ವಾರ್ಡ್ರೋಬು ಅಂದ್ಬಿಟ್ಟು ಯಾವ್ದ್ಯಾವ್ದು ಬೇಡವೋ ಅದೆಲ್ಲ ಸ್ವಲ್ಪ ಡಿವೈಡ್ ಮಾಡ್ತಾಯಿದ್ದೆ. ಎಷ್ಟೊಂದು ಬಟ್ಟೆ ಚಿಕ್ಕದಾಗ್ಬಿಟ್ಟಿದೆ. ಈ ನಡುವೆ ತುಂಬ ದಿವಸದಿಂದ ನಾನು ಮಾಡೇ ಇರಲಿಲ್ಲ. ಸರಿ ಇವತ್ತು ಮಾಡೋಣ ಅಂತ ಮಾಡಿದ್ವಿ. ತುಂಬ ಬಟ್ಟೆ ಚಿಕ್ಕದಾಗ್ಬಿಟ್ಟಿತ್ತು. ಹಂಗೆ ಅಲ್ವ, ಹೋದ ಸಲ ತಗೊಂಡಿದ್ದ ಬಟ್ಟೆಗಳು ಈ ಸಲ ಆಗೋದೇ ಇಲ್ಲ, ಆ ಥರ ಆಗಿಬಿಡುತ್ತೆ. ಟೈಟಾಗಿರುತ್ತೆ, ಏನು ಆಗೋದೇ ಇಲ್ಲ ಇಕ್ಕೊಳ್ಳೋಕ್ಕೆ ಅಂತ ಸ್ವಲ್ಪ ಡಿವೈಡ್ ಮಾಡಿದೆ. ಅದನ್ನೆಲ್ಲ ಡಿವೈಡ್ ಮಾಡೋ ಅಷ್ಟೊತ್ತಿಗೆ ನೀರೆಲ್ಲ ಹಾಕಿದ್ರು, ಮೋಟ್ರ್ ಹಾಕಿದ್ರು ಅವರು.
ಸರಿ ನೀರು ಬಂತು ಅಂತ ನಾನು ಮತ್ತೆ ಎಲ್ಲ ಕೆಲಸ ಮಾಡಿಕೊಂಡು ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಎಲ್ಲ ಕೆಲಸ ಮಾಡಿದಾದಮೇಲೆ ಫ್ರೆಶ್ ಆದಮೇಲೆ ಸ್ವಲ್ಪ ಆರಾಮ ಅನಿಸ್ತು. ಇಲ್ಲಾಂದರೆ ಈ ಬೇಜಾರಾಗ್ಬಿಡುತ್ತೆ ನೀರಿಲ್ಲ ಅಂದರೆ, ಏನೂ ಮಾಡೋಕ್ಕಾಗಲ್ಲ. ನೀರಿದ್ರೇ ಎಲ್ಲ ಕೆಲಸ ಆಗೋದು ಪಟ ಪಟ ಅಂತ. ಇದೆಲ್ಲ ಮಾಡಿ ಬ್ಯಾಗಲ್ಲಿ ತುಂಬಿ ಎತ್ತಿಟ್ಟಿದ್ದೀನಿ. ಗೊತ್ತಿಲ್ಲ ಅದು ಏನೋ ಯಾರಿಗಾದ್ರೂ ಕೊಡೋದಾ ಇಲ್ಲ ಏನು ಮಾಡೋದಾ ಗೊತ್ತಿಲ್ಲ. ಆಗೋ ಥರ ಇದ್ದರೆ ಚೆನ್ನಾಗಿದೆ. ಬಟ್ಟೆಗಳೇನಾದರೆ ಆಗೋರಿಗೆ ಯೂಸ್ ಮಾಡೋರಿಗೆ ಕೊಡ್ಬೋದು. ನೋಡೋಣ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಎತ್ತಿಟ್ಟಿದ್ದೀನಿ ಬ್ಯಾಗಲ್ಲಿ ಹಾಕಿ. ಈ ಥರ ಇತ್ತು ಇವತ್ತಿನ ದಿನ ನಮ್ಮ ಮನೆಯಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಎಲ್ಲ 2 ಬ್ಯಾಗ್ ಆಗಿದೆ. ಈಗ ಕ್ಲೀನಾಗಿದೆ. ಸ್ವಲ್ಪ ಅರ್ಜೆಂಟಿಗೆ ಎಳ್ದಾಕ್ಬಿಡ್ತೀವಿ. ಆಮೇಲೆ ತಿರ್ಗಾ ಮತ್ತೆಲ್ಲ ಜೋಡಿಸ್ಬೇಕು. ಇಷ್ಟು ಬಟ್ಟೆ ಆಗಿದೆ. ಏನಾದರೂ ಎತ್ತಿಟ್ಟಿದ್ದೀನಿ, ಗೊತ್ತಿಲ್ಲ ಏನು ಮಾಡೋಣ ಅಂತ. ಎಲ್ಲ ಕೆಲಸ ಆಯಿತು. ಇವಾಗ ಆರಾಮ ಅನಿಸ್ತು. ಮತ್ತು ನೀರು ಬರ್ತಾಯಿಲ್ಲ, ನೀರು ನಿಂತೋಗಿದೆ ನೋಡಿ. ಯಾವಾಗ ತಿರ್ಗಾ ಹಾಕ್ತಾರೋ ಗೊತ್ತಿಲ್ಲ. ಎಲ್ಲ ಕೆಲಸ ಆಯಿತು. ಬಾಯ್.